ಹಾಯ್ ಫ್ರೆಂಡ್ಸ್, ಕಾರ್ಸ್ವರ್ಲ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ಕಿರಣ್. ನಮ್ಮೆಲ್ಲರಿಗೂ ಕೂಡ ಈ ಒಂದು ಸೆಲ್ಫ್ ಡ್ರೈವ್ ಕಾರ್ ಏನಿದೆ, ಅಂದರೆ ಈ ರೆಂಟಲ್ ರೂಪದಲ್ಲಿ ಪಡ್ಕೊಂಡು ತೊಗೊಂಡೋಗ್ತೀವಲ್ಲ, ಈ ಕಾರ್ಗಳೇನಿದೆ ಇದನ್ನು ಯೂಸ್ ಮಾಡೋವಂಥ ಪರಿಸ್ಥಿತಿ ಯಾವತ್ತಾದರೂ ಒಂದಿನ ಬರ್ಬೋದು. ನನಗೆ ಇವತ್ತು ಬಂದಿದೆ, ನಿಮ್ಗೆ ಯಾವತ್ತು ಬರುತ್ತೆ ಗೊತ್ತಿಲ್ಲ. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಸೆಲ್ಫ್ ಡ್ರೈವ್ ಕಾರ್ನ ಯಾವ ರೀತಿ ಯೂಸ್ ಮಾಡೋದು, ಇದರಲ್ಲಿ ಏನೇನು ಕಂಡೀಷನ್ಸ್ ಹಾಕ್ತಾರೆ, ಮತ್ತು ಈ ಒಂದು ಸೆಲ್ಫ್ ಡ್ರೈವ್ ಕಾರ್ಗಳು ಯೂಸ್ ಮಾಡೋದಕ್ಕೆ ವರ್ತಾ ಅಥವಾ ವೇಸ್ಟಾ, ಇದೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮತ್ತು ಈ ಒಂದು ವಿಡಿಯೋ ಏನಿದೆ ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಈ ಒಂದು ವಿಡಿಯೋವನ್ನು ನಾನು ಪರ್ಸ್ನಲ್ಲಾಗಿ ನನ್ನ ಎಕ್ಸ್ಪೀರಿಯೆನ್ಸ್ ಏನಿದೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋವಂಥದ್ದು. ಈ ಒಂದು ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ. ಬನ್ನಿ, ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮಗೆ ಗಾಡಿಗಳ ಬಗ್ಗೆ ಹೆಚ್ಚಾಗಿ ತಿಳಿಯುವಂಥ ಕ್ಯೂರಿಯಾಸಿಟಿ ಇದ್ದರೆ ಈ ವಿಡಿಯೋ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಈ ಒಂದು ಸೆಲ್ಫ್ ಡ್ರೈವ್ ಸರ್ವಿಸನ್ನು ಕೊಡೋದಕ್ಕೆ ಈಗಾಗಲೇ ಪ್ಲೇಸ್ಟೋರ್ನಲ್ಲಿ ತುಂಬಾ ಆ್ಯಪ್ಗಳು ಸಿಗುತ್ತೆ, ಆಯಿತಾ. ಈ ಒಂದು ಆ್ಯಪ್ಗಳ ಬಗ್ಗೆ ಏನು ಹೆಚ್ಚಾಗಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಈ ಒಂದು ಆ್ಯಪ್ಗಳನ್ನ ಯೂಸ್ ಮಾಡೋವಂಥ ಟೈಮ್ನಲ್ಲಿ ಯಾವುದೇ ಒಂದು ಆ್ಯಪ್ನ ಪರ್ಟಿಕ್ಯುಲರಾಗಿ ಒಂದೇ ಆ್ಯಪ್ನ ಡೌನ್ಲೋಡ್ ಮಾಡಿ ಯೂಸ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ನಾನು ಮೊನ್ನೆ ಇದೇ ರೀತಿ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡ್ತಾ ಇರೋವಂಥ ಟೈಮ್ನಲ್ಲಿ ನಾನು ಒಂದು ಆ್ಯಪ್ನ ಮೊದಲು ಡೌನ್ಲೋಡ್ ಮಾಡಿದಾಗ ಇದು ಯಾಕೋ ನನಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಮತ್ತೊಂದು ಆ್ಯಪ್ನ ಡೌನ್ಲೋಡ್ ಮಾಡಿದಾಗ ಸ್ವಲ್ಪ ಕಡಿಮೆ ಅನ್ನಿಸ್ತು. ಮತ್ತೊಂದು ಆ್ಯಪ್ನ ಡೌನ್ಲೋಡ್ ಮಾಡಿದಾಗ ಅದರಲ್ಲಿ ನನಗೊಂದು ಒಳ್ಳೆ ಆಪ್ಷನ್ ಸಿಕ್ತು. ನಾನು ಏನು ಅಂದ್ಕೊಂಡಿದ್ದೆ ಆ ಒಂದು ಪ್ರೈಸ್ ರೇಂಜ್ ಸಿಕ್ತು. ಆ್ಯಕ್ಚುಲಿ ನಾನು ಆಗ ಸೆಲೆಕ್ಟ್ ಮಾಡಿದಂಥದ್ದು ಝೂಮ್ ಕಾರು. ಈ ಒಂದು ಝೂಮ್ ಕಾರ್ನ ಬುಕ್ ಮಾಡಿದಂಥ ಟೈಮ್ನಲ್ಲಿ ನಮ್ಮ ಮನೆಯಿಂದ ನಿಯರ್ ಬೈ ಒಂದು 600 ಮೀಟರ್ಸ್ ದೂರದಲ್ಲೇ ಇತ್ತು ಕಾರು. ಆ ಒಂದು ಕಾರ್ನ ಬುಕ್ ಮಾಡಿ ಎಲ್ಲ ಆಯಿತು, ಪೇಮೆಂಟ್ ಎಲ್ಲ ಆಯಿತು. ಮೇ ಬಿ ಎಷ್ಟಾಯಿತು, 2085 ರೂಪಾಯಿನೋ ಆಯಿತು. 280 ಕಿಲೋಮೀಟರ್ಸು ಫ್ರೀ ಇತ್ತು. ವಿತ್ ಫ್ಯೂಲ್ ಬುಕ್ ಮಾಡಿದ್ದೆ ನಾನು. 280 ಕಿಲೋಮೀಟರ್ಸ್ ಫ್ರೀ ಇತ್ತು. ಸೊ ಓಕೆ, ಕಾರೆಲ್ಲ ಬುಕ್ ಆಯಿತು. ಒಂದು ಬಿಫೋರ್ 4 ಅವರ್ಸು, ಗಾಡಿ ತೊಗೊಳ್ಳೋಕ್ಕಿಂತ ಬಿಫೋರ್ 4 ಅವರ್ಸು ಅವರು ಮೆಸೇಜ್ನೆಲ್ಲ ಕಳಿಸಿದ್ರು. ಇದಾದ ನಂತರ ನಾನು ಗಾಡಿ ಹತ್ರ ಹೋದೆ. ಗಾಡಿ ಹತ್ರ ಹೋಗಿ ಏನೇನು ಚೆಕ್ ಮಾಡಿದೆ ಅನ್ನೋದನ್ನೆಲ್ಲ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ತೋರಿಸ್ಕೊಡ್ತೀನಿ. ಕಾರ್ನ ಬುಕ್ ಮಾಡೋದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಿತ್ತು. ಡಾಕ್ಯುಮೆಂಟ್ ಏನೇನು ಕೇಳಿದರು ಅಂದರೆ, ನನಗೆ ಬಂದು ಕೇಳಿದ್ದು ಅವರು DL. ಈ ಒಂದು DLನ ಕೊಟ್ಟು ಅಪ್ಲೋಡ್ ಮಾಡಿದ ಮೇಲೆ ಡಾಕ್ಯುಮೆಂಟ್ ವೆರಿಫೈ ಆಯಿತು. ವೆರಿಫೈ ಆದಮೇಲೆ ಬುಕ್ಕಿಂಗ್ ಎಲ್ಲ ಕನ್ಫರ್ಮ್ ಆಗಿ ಪೇಮೆಂಟೆಲ್ಲ ಆನ್ಲೈನಲ್ಲೇ ಮಾಡಿದೆ. ಗಾಡಿ ಹತ್ರ ಹೋದ ತಕ್ಷಣ ಆ್ಯಪ್ ಚೆಕ್ ಮಾಡಿದಾಗ ಆ್ಯಪಲ್ಲಿ ಗಾಡಿದು ಫೋಟೋಸ್ ಎಲ್ಲ ತೆಗೀರಿ ನೀಟಾಗಿ ಅಂತ ಅದು ಆ್ಯಪಲ್ಲಿ ಕೇಳ್ತು. ನೀವು ಸೈಡಲ್ಲಿ ಈಗಾಗಲೇ ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ. ಸೊ ಈ ರೀತಿ ಡೆಂಟಸ್ ಆಗಿರ್ಬೋದು, ಈ ರೀತಿ ಸ್ಕ್ರ್ಯಾಚಸ್ ಎಲ್ಲ ಇದೆಯಲ್ವ ನೋಡಿ, ಈ ರೀತಿ ಸ್ಕ್ರ್ಯಾಚಸ್ ಎಲ್ಲ ಫೋಟೋ ತೆಗೆದ್ಬಿಟ್ಟು ನೀಟಾಗಿ ಹಾಕಿ ಅಂತ ಕೇಳ್ತು. ಈ ರೀತಿ ಓವರ್ ವೇಮ್ ಫೋಟೋ, ಹಾಗೆಯೇ ಫ್ರಂಟು ಬ್ಯಾನೆಟ್ ಫೋಟೋ, ಮತ್ತು ವಿಂಡ್ಶೀಲ್ಡು, ಈ ರೀತಿ ಎಲ್ಲ ರೀತಿ ಈ ರೇರ್ ವ್ಯೂ ಮಿರರು ಎಲ್ಲದ್ರದ್ದು ಕೇಳ್ತದು. ಇದೆಲ್ಲದನ್ನು ಕೇಳಿದ ಮೇಲೆ ಬ್ಯಾಕ್ ಸೈಡು ಈ ನಂಬರ್ ಪ್ಲೇಟ್ ಇದೆಯಲ್ವಾ, ರಿಜಿಸ್ಟ್ರೇಷನ್ ಪ್ಲೇಟು ಇದ್ರದ್ದು, ಮತ್ತು ಲೋಗೋ ಏನು ಕೇಳಿಲ್ಲ. ಹಾಗೆಯೇ ವಿಂಡ್ಶೀಲ್ಡು ಬ್ಯಾಕು ಇದ್ರ ಬಗ್ಗೆ ಕೇಳ್ತು. ಹಂಗೇ ಈ ಟೇಲ್ ಲ್ಯಾಂಪು ಇದೆಲ್ಲದ್ರ ಬಗ್ಗೆನೂ ಕೇಳ್ತು. ಮತ್ತು ಸೈಡ್ ಡೋರ್ಸ್ ಬಗ್ಗೆನೂ ಕೇಳ್ತು. ಆ್ಯಕ್ಚುಲಾಗಿ ಈ ಸೈಡ್ ಡೋರ್ಸ್ ಬಗ್ಗೆನೂ ಕೇಳ್ತು. ಇದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಹೊರಗಡೆ ಫೋಟೋ ಎಲ್ಲ ಹೊಡೆದ್ಬಿಟ್ಟು ಪೋಸ್ಟ್ ಮಾಡಿದ ಮೇಲೆ ಗಾಡಿ ಇಂಟೀರಿಯರ್ ಒಳಗಡೆ ಮತ್ತೆ ಫೋಟೋ ತೆಗೆಯೋದಕ್ಕೆ ಕೇಳ್ತದು ಆ್ಯಪು. ಇದರಲ್ಲಿ MRDಲಿ ನಿಮಗೆ ಇದು ತೋರಿಸ್ತಾ ಇರುತ್ತೆ, ಕಿಲೋಮೀಟ್ರ್ ವೈಸ್ ತೋರಿಸ್ತಾ ಇರುತ್ತೆ, ಎಷ್ಟು ಕಿಲೋಮೀಟ್ರ್ ರನ್ ಆಗಿದೆ ಅಂತ. ಅದು ಆ್ಯಕ್ಚುಲಾಗಿ ಆ್ಯಪಲ್ಲಿ ಮೊದಲೇ ಮೆನ್ಷನ್ ಆಗಿರುತ್ತೆ. ಒಂದು 2 ಕಿಲೋಮೀಟ್ರು ಅಥವಾ 1 ಕಿಲೋಮೀಟ್ರು ಆ್ಯಕ್ಸಿಸ್ ತೋರಿಸ್ತಾ ಇರುತ್ತೆ, ಅಂದರೆ ಹೆಚ್ಚು ಕಡಿಮೆ ತೋರಿಸ್ತಾ ಇರುತ್ತೆ. ಅದಾದಮೇಲೆ ಗಾಡೀಲಿ ಫ್ಯೂಲ್ ಎಷ್ಟಿದೆ ಅಂತ ಕೇಳ್ತು. ಇದೆಲ್ಲವನ್ನು ಎಂಟ್ರಿ ಮಾಡಿದ ಮೇಲೆ ಸೈಡ್ ಫೋಟೋ ಮತ್ತು ಗಾಡಿನಲ್ಲಿ ಇಂಟೀರಿಯರ್ದು ಒಂದು 4-5 ಫೋಟೋ ಕೇಳ್ತು. ಈ 4-5 ಫೋಟೋ ಆದಮೇಲೆ ಗಾಡಿ ಕೀ ನೋಡಿ, ಈಗ ನಾನು ಇಟ್ಟಿದ್ದೀನಲ್ವ, ಸೇಮ್ ಪ್ಲೇಸಲ್ಲೇ ಇತ್ತು. ಈ ಒಂದು ಗಾಡಿ ಕೀನ ತೊಗೊಂಡು ಗಾಡಿನ ಸ್ಟಾರ್ಟ್ ಮಾಡಿದ್ದು. ಮತ್ತು ಈ ಒಂದು ಗಾಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಮಾತಾಡೋದಾದರೆ, ಈ ಒಂದು ಗಾಡಿನಲ್ಲಿ ನಿಮಗೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಲೋ ಇಲ್ಲ, ಮತ್ತು ಸ್ಮೋಕ್ ಮಾಡೋ ಹಾಗಿಲ್ಲ, ಮತ್ತು ಓವರ್ ಸ್ಪೀಡಿಂಗ್ ಮಾಡೋ ಹಾಗಿಲ್ಲ. ಆ್ಯಕ್ಚುಲಾಗಿ ಓವರ್ ಸ್ಪೀಡಿಂಗ್ ವಿಷಯ ಬಂದರೆ, ನಾನು ಈಗ ಯೂಸ್ ಮಾಡ್ತಿರೋ ಸ್ವಿಫ್ಟ್ ಆಗಿರೋದ್ರಿಂದ ನನಗೆ ನಗು ಬರ್ತಾಯಿದೆ. ಯಾಕೆ ನಗು ಬರ್ತಾಯಿದೆ ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ. ಮತ್ತು ನೋಡಿ, ಇಲ್ಲಿ ಫ್ರಂಟಲ್ಲಿ ನಿಮಗೆ ಕ್ಯಾಮ್ರಾ ಕಾಣ್ತಾ ಇದೆಯಾ, ಇಲ್ಲೊಂದಿದೆ, ಈ ಕಡೆ ಒಂದಿದೆ, ಮತ್ತು ಮುಂದ್ಗಡೆಗೆ ಒಂದು ಕೊಟ್ಟಿದ್ದಾರೆ. ಈ ಕ್ಯಾಮ್ರಾನ ಏನು ಕೊಟ್ಟಿದ್ದಾರಪ್ಪ ಅನ್ನೋದನ್ನು ಕೇಳೋದಾದರೆ, ಈ ಒಂದು ಕ್ಯಾಮ್ರಾ ನೀವು ಗಾಡಿನ ಸ್ಟಾರ್ಟ್ ಮಾಡಿದಂಥ ಟೈಮ್ನಲ್ಲಿ 5 ಮಿನಿಟ್ಸ್ ಆನಲ್ಲಿರುತ್ತೆ. ನಿಮ್ಮ ಡ್ರೈವಿಂಗ್ನ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ರೆಕಾರ್ಡ್ ಆಗ್ತಾ ಇರುತ್ತೆ. ಬಟ್ ಆನ್ಲೈನಲ್ಲಿ ಅವರಿಗೆ ಡೈರೆಕ್ಟಾಗಿ ಇದು ಕನೆಕ್ಟ್ ಆಗಿರುತ್ತೆ. ಈ ಒಂದು ಕಾರು ಇಂಟರ್ನೆಟ್ಗಂತೂ ಕನೆಕ್ಟ್ ಆಗಿದೆ, ಓಕೆನಾ. ಇದು ನನಗೆ ಗೊತ್ತು. ಯಾಕೆಂದರೆ ಈ ಒಂದು ಗಾಡಿನ ಬುಕ್ ಮಾಡ್ತಾ ಇರೋವಂಥ ಟೈಮ್ನಲ್ಲಿ ಈ ಒಂದು ಕಾರು ಆಟೋಮೆಟಿಕ್ಕಾಗಿ ಅನ್ಲಾಕ್ ಆಯಿತು, ಅಂದರೆ ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗಿದೆ ಅಂತಲೇ ಅರ್ಥ.
ಬಟ್ ಅವರು ಲೈವ್ ಆಗಿ ನೋಡ್ತಾರ ಇಲ್ವೋ ನಾನು ಅದನ್ನೆಲ್ಲ ಅಬ್ಸರ್ವ್ ಮಾಡೋಕೆ ಹೋಗಿಲ್ಲ, ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ ಅದ್ರ ಬಗ್ಗೆ ಆಯಿತಾ. ಮತ್ತು ಈ ಒಂದು ಕ್ಯಾಮ್ರಾ ಕೇವಲ ಗಾಡಿ ಸ್ಟಾರ್ಟಿಂಗ್ ಟೈಮಲ್ಲೇ ಆನ್ ಆಗುತ್ತೆ ಅಂತ ಹೇಳಿದೆ, ಆ ರೀತಿ ಏನಿಲ್ಲ. ಸೆಂಟ್ರಲ್ಲೂ ಕೂಡ ಅವಾಗ ಆನ್ ಆಗ್ತಾ ಇರುತ್ತೆ, ಅದು ಆನ್ ಆಗ್ತಾ ಇರುತ್ತೆ. ಮಧ್ಯದಲ್ಲಿ ಇಲ್ಲೆರಡು ಗ್ರೀನ್ ಲೈಟ್ ಬರ್ತಾ ಇರುತ್ತೆ, ಅದು ಆನ್ ಆದಂಥ ಟೈಮ್ನಲ್ಲಿ ಗ್ರೀನ್ ಲೈಟ್ ಬರುತ್ತೆ. ಅದು ಬಂದು ಒಂದು 5 ಮಿನಿಟ್ಸ್ ಹಂಗೆ ರನ್ನಲ್ಲಿರುತ್ತೆ, ಅದಾದ ತಕ್ಷಣ ಆಫ್ ಆಗಿಬಿಡುತ್ತೆ. ಮತ್ತು ನಾನು ನಿಮಗೆ ಆವಾಗಲೇ ನಾನು ನಗು ಬಗ್ಗೆ ಹೇಳಿದ್ದೆ, ನನಗೆ ಈ ಒಂದು ಗಾಡಿ ಬಗ್ಗೆ ನಗು ಬರ್ತಾ ಇದೆ ಸ್ಪೀಡ್ ಲಿಮಿಟ್ರ್ ಬಗ್ಗೆ ಅಂತ. ಯಾಕೆ ಅಂದರೆ ಈ ಒಂದು ಗಾಡಿನಲ್ಲಿ 80 ಕಿಲೋಮೀಟ್ರ್ ಸ್ಪೀಡ್ಗೆ ರೆಡ್ಯೂಸ್ ಮಾಡಿದ್ದಾರೆ ಸ್ಪೀಡ್ ಕಂಟ್ರೋಲರ್ನ ಈ ಒಂದು ಗಾಡಿನಲ್ಲಿ ಸೆಟಪ್ ಮಾಡಿದ್ದಾರೆ. ಇಲ್ಲೇ ಇದೆ ನೋಡಿ, ಇಲ್ಲೇ ಬರೆದಿದ್ದಾರೆ ಫ್ರಂಟಲ್ಲಿ 80 km/h ಅಂತ. ಅದಕ್ಕೋಸ್ಕರನೇ ನಗು ಬರ್ತಾ ಇರೋದು. ಯಾಕೆಂದರೆ ಸ್ವಿಫ್ಟ್ ಬಂದು ಒಂದು ಹ್ಯಾಚ್ ಬ್ಯಾಕ್ ಕಾರ್ ಆಗಿರೋದ್ರಿಂದ ಈ ಒಂದು ಕಾರ್ನಲ್ಲಿ ಟ್ರಾವೆಲ್ ಮಾಡೋವಂಥ ಟೈಮ್ನಲ್ಲಿ 80 ಕಿಲೋಮೀಟ್ರ್ ಕಂಡೀಷನಲ್ಲೇ ಗಾಡಿ ಓಡಿಸ್ಬೇಕು ಹೈವೇನಲ್ಲಿ ಅಂದರೆ ಸಿಕ್ಕಾಪಟ್ಟೆ ಬರುತ್ತೆ. ನೀವು ಒಬ್ಬ ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಗಿದ್ದರೆ ಅಥವಾ ನೀವು ಜಾಸ್ತಿ ಟೈಮ್ ಗಾಡಿ ಯೂಸ್ ಮಾಡ್ತಾಯಿದ್ರೆ ನಿಮ್ಗೆ ಅದು ಚೆನ್ನಾಗಿ ಗೊತ್ತಿದ್ದೇ ಇರುತ್ತೆ. ಒಂದು ಗಾಡಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ನ ನೋಡೋದಾದರೆ ತಾಳ್ಮೆ ಇರೋರಿಗೆ ಓಕೆ, ಜಾಸ್ತಿ ತಾಳ್ಮೆ ಇರೋರಿಗೆ ಓಕೆ ಆಯಿತಾ ಈ ಒಂದು ಗಾಡಿ. ಯಾಕೆಂದರೆ ಈ ಒಂದು ಗಾಡೀಲಿ ಸ್ಪೀಡ್ ಲಿಮಿಟ್ರನ್ನ ಅಳವಡಿಸಿರೋದ್ರಿಂದ 80 ಮೇಲೆ ಈ ಒಂದು ಗಾಡಿನ ಮೂವ್ ಮಾಡೋದಕ್ಕಾಗಲ್ಲ. ಆದಷ್ಟು ಹೆಚ್ಚಾಗಿ ಹ್ಯಾಚ್ ಬ್ಯಾಕ್ ಮತ್ತು ಸೆಡನ್ ಸೀರೀಸ್ನ ಎಲ್ಲ ಗಾಡಿಗಳನ್ನ ಸ್ಪೀಡ್ ಲಿಮಿಟ್ನ 80ಗೆ ತೊಗೊಂಬಂದಿದ್ದಾರೆ. ಇದು ಗೌರ್ಮೆಂಟ್ ಆರ್ಡ್ರು ಕೂಡ. ಸೊ ಅದಕ್ಕೋಸ್ಕರ ತುಂಬ ನಮಗೆಲ್ಲ ಹೆವಿ ಇರಿಟೇಷನ್ ಆಗುತ್ತೆ ಆಯಿತಾ. ಈಗಷ್ಟೇ ಗಾಡಿ ಕಲಿತಿರೋರು ತೊಗೊಂಡೋಗ್ತಿರ್ತಾರೆ ಈ ಗಾಡಿನ, ಅಥವಾ ಎಲ್ರಿಗೂ ಕೂಡ ಈಗ ಡಿ ಎಲ್ ಯಾರ್ಯಾರಿಗಿದೆ ಎಲ್ಲರೂ ಕೂಡ ಈ ಒಂದು ಗಾಡಿನ ಯೂಸ್ ಮಾಡೋದ್ರಿಂದ ಕಂಪ್ನಿನೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಅವರು ಕೂಡ ಇನ್ವೆಸ್ಟ್ ಮಾಡಿರ್ತಾರೆ ಈ ಒಂದು ವೆಹಿಕಲ್ ಬಗ್ಗೆ. ಹಾಗಾಗಿ ಸ್ಪೀಡ್ ಲಿಮಿಟ್ರನ್ನ ಅಳವಡಿಸಿದ್ದಾರೆ. ಸೊ ನೋಡಿ ಎಷ್ಟು ಮೂವ್ ಮಾಡಿದ್ರು, ಆಲ್ಮೋಸ್ಟ್ 78 ಲಾಸ್ಟ್ ಅಲ್ಲಿಗೆ ಲಾಕ್. ಎಷ್ಟು ಎಕ್ಸಿಲೇಟರ್ ಕೊಟ್ಟರು ಅದ್ರ ಮುಂದೆ ಗಾಡಿ ಪಾಸ್ ಆಗೋದಿಲ್ಲ. ಆ್ಯಂಡ್ ಮೋಸ್ಟ್ ಆಫ್ ವೆಹಿಕಲ್ಸ್ನ ನೀವು ತಗೊಂಡು ಹೋಗೋವಂಥ ಟೈಮ್ನಲ್ಲಿ ಆ ಒಂದು ಗಾಡಿನಲ್ಲಿ ಫ್ಯೂಲ್ ಇರಲ್ಲ. ಈ ಫ್ಯೂಲ್ನ ನೀವು ಹಾಕ್ಸಿದ್ರೆ ಅದು ರೀಫಂಡ್ನ ಹೇಗೆ ಮಾಡ್ಕೋಬೇಕು. ಹಾಗೆಯೇ ತುಂಬ ಜನ ಔಟ್ ಆಫ್ ಸ್ಟೇಟ್ಗೆ ಗಾಡಿಗಳನ್ನ ತೊಗೊಂಡೋಗ್ತೀರಾ. ಈ ಒಂದು ಟೈಮ್ನಲ್ಲಿ ಸ್ಟೇಟ್ ಪರ್ಮಿಟ್ ಗಾಡೀಲಿ ಇರುತ್ತಾ ಇಲ್ವಾ, ಅಥವಾ ನೀವೇನಾದರೂ ಎಕ್ಸ್ಟ್ರಾ ಇದಕ್ಕೆ ಪೇ ಮಾಡಬೇಕಾಗುತ್ತಾ ಅನ್ನೋದನ್ನು ಕೇಳೋದಾದರೆ, ಮೊದಲನೇದಾಗಿ ಇಲ್ಲಿ ಫ್ಯೂಲ್ ವಿಷಯನ ತೊಗೊಂಡಾಗ ಗಾಡಿನಲ್ಲಿ ಇನ್ ಕೇಸ್ ಏನಾದರೂ ಫ್ಯೂಲ್ ಇಲ್ಲ ಅಂದರೆ ನೀವು ನಿಮ್ಮ ಓನ್ ಅಮೌಂಟ್ನ ಯೂಸ್ ಮಾಡಿ ಒಂದು ಗಾಡಿಗೆ ಫ್ಯೂಲ್ನ ಹಾಕಿಸ್ಬೋದು. ಮತ್ತು ನೀವು ಏನು ಫ್ಯೂಲ್ನ ಹಾಕ್ಸಿರ್ತೀರ, ನೀವೇನಾದರೂ ವಿತ್ ಫ್ಯೂಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈ ಒಂದು ಫ್ಯೂಲ್ ಏನು ಖರ್ಚು ಮಾಡಿರ್ತೀರ ಅದಕ್ಕೆ ನಿಮಗೆ ಕಂಪ್ನಿ ಕಡೆಯಿಂದ ಅಮೌಂಟ್ನ ರೀಫಂಡ್ ಮಾಡ್ತಾರೆ. ಹಾಗೆಯೇ ಔಟ್ ಆಫ್ ಸ್ಟೇಟ್ಗೆ ಗಾಡಿಯನ್ನು ತೊಗೊಂಡೋಗುವಂಥ ಟೈಮ್ನಲ್ಲಿ ಗಾಡಿನಲ್ಲಿ ಪರ್ಮಿಟ್ ಆ ಒಂದು ಸ್ಟೇಟ್ಗೆ ಅವೈಲೇಬಲ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ಶೂರೆನ್ಸು ವಿಷಯನ ಗಮನಕ್ಕೆ ತಗೊಳ್ಳೋದಾದರೆ ಈ ಒಂದು ಗಾಡಿನಲ್ಲಿ ನೀವೇನಾದರೂ ಟ್ರಾವೆಲ್ ಮಾಡ್ತಿರೋ ಅಂಥ ಟೈಮ್ನಲ್ಲಿ ಗಾಡಿ ಏನಾದರೂ ಆಕ್ಸಿಡೆಂಟ್ ಆಯಿತು ಅಥವಾ ಸ್ಕ್ರ್ಯಾಚ್ ಆಯಿತು, ಡೆಂಟ್ ಆಯಿತು ಅಂದಾಗ ನಿಮಗೆ ಕಂಪ್ನಿ ಕಡೆಯಿಂದ ಒಂದು ಸ್ವಲ್ಪ ಫೈನ್ ಬೀಳುತ್ತೆ. ಬಟ್ ಪೂರ್ತಿ ಅಮೌಂಟ್ನ ಅವರು ನಿಮ್ಮಿಂದ ತೊಗೊಳ್ಳೋದಿಲ್ಲ. ಮತ್ತು ಈ ಒಂದು ಗಾಡಿನ ಡ್ರೈವ್ ಮಾಡ್ತಾ ಇರೋವಂಥ ಟೈಮಲ್ಲಿ ನಿಮ್ಮ ಡ್ರೈವಿಂಗ್ ಬಿಹೇವಿಯರ್ ಹೇಗಿದೆ, ನೀವು ಯಾವ ರೀತಿ ಕ್ಲಚ್ನ ಬಿಡ್ತೀರಾ, ನಿಮ್ಮ ಆ್ಯಕ್ಸಲರೇಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ವೆಹಿಕಲಲ್ಲಿ ಅಳವಡಿಸಿರೋವಂತಹ ಸಿಸ್ಟಮ್ ಏನಿದೆ ಇದು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಹೆವಿ ಆ್ಯಕ್ಸಲರೇಷನ್ ಮಾಡ್ತಾಯಿದ್ದೀರಾ ಅಥವಾ ತುಂಬ ಸ್ಪೀಡಾಗಿ ಬ್ರೇಕ್ನ ಹಿಡಿತಾ ಇದ್ದೀರಾ ಅಂದರೆ ನಿಮಗೆ ವಾರ್ನಿಂಗ್ ಕೂಡ ಗಾಡಿಯಲ್ಲಿ ಅಳವಡಿಸಿರುವಂಥ ಒಂದು ಸ್ಪೀಕರ್ ಏನಿದೆ ಅದರಲ್ಲಿ ಕೇಳಿಸ್ತಾ ಇರುತ್ತೆ. ವಿತ್ ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಯಾವ ಟೈಮಲ್ಲಿ ಆ್ಯಕ್ಸಲರೇಷನ್ನ ಜಾಸ್ತಿ ಮಾಡಿದ್ದೀರಾ ಮತ್ತು ಯಾವ ಟೈಮಲ್ಲಿ ತುಂಬ ಬ್ರೇಕ್ನ ಪ್ರೆಷರಾಗಿ ಯೂಸ್ ಮಾಡಿದ್ದೀರಾ ಅನ್ನೋದನ್ನೆಲ್ಲ ತೋರಿಸ್ತಾ ಇರುತ್ತೆ. ಇನ್ನು ಫೈನಲಿ ಈ ಗಾಡಿ ಡ್ರಾಪ್ ಆಫ್ ಬಗ್ಗೆ ಮಾತಾಡೋದಾದರೆ, ನೀವು ಯಾವ ಒಂದು ಜಾಗದಿಂದ ಆ ಒಂದು ವೆಹಿಕಲ್ನ ತೊಗೊಂಡೋಗಿರ್ತೀರ ಸೇಮ್ ಅದೇ ಜಾಗದಲ್ಲಿ ಮತ್ತೆ ತಂದು ಆ ಒಂದು ವೆಹಿಕಲ್ನ ಪಾರ್ಕ್ ಮಾಡಬೇಕಾಗತ್ತೆ. ನೋಡಿ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಾನು ಇದೇ ಒಂದು ಜಾಗದಿಂದ ಈ ಒಂದು ವೆಹಿಕಲ್ನ ತೊಗೊಂಡೋಗಿದ್ದೆ ಆ್ಯಂಡ್ ಸೇಮ್ ಅದೇ ಜಾಗದಲ್ಲಿ ಈಗ ಆ ವೆಹಿಕಲನ್ನು ತಂದು ಪಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಪಾರ್ಕ್ ಮಾಡೋವಂಥ ಟೈಮ್ನಲ್ಲೂ ಕೂಡ ನಿಮಗೆ ಆ್ಯಪ್ ಕೆಲವೊಂದು ಕ್ವಶನ್ಗಳನ್ನ ಕೇಳುತ್ತೆ. ಗಾಡಿ ಇಂಟೀರಿಯರ್ನಲ್ಲಿ ಆಲ್ಮೋಸ್ಟ್ ಜಾಸ್ತಿ ಇಂಟೀರಿಯರ್ ಬಗ್ಗೆನೇ ಕೇಳುತ್ತೆ. ಸೀಟ್ ಆಗಿರ್ಬೋದು, ಮತ್ತು ಇನ್ಸೈಡ್ ಕ್ಯಾಬಿನ್ ಆಗಿರ್ಬೋದು, ಹಾಗೆಯೇ ರೇರ್ನಲ್ಲಿ ಸ್ಪೇರ್ ವೀಲ್ ಬಗ್ಗೆ ಕೇಳುತ್ತೆ. ಇದನ್ನೆಲ್ಲ ಎಂಟ್ರಿ ಮಾಡಿದ ಮೇಲೆ ನೀವು ಮತ್ತೆ ನಿಮಗೆ ಏನು ಕೀ ಕೊಟ್ಟಿರ್ತಾರೆ ಗಾಡಿ ಒಳಗಡೆ ಆ ಸೇಮ್ ಪ್ಲೇಸಲ್ಲೇ ಆ ಒಂದು ಕೀನ ಇಡಬೇಕಾಗುತ್ತೆ. ಇಟ್ಟ ನಂತರ ನೀವು ಎಲ್ಲ ಡೋರ್ಗಳನ್ನೂ ಒಂದು ಸಲ ಕ್ಲೀನಾಗಿ ಚೆಕ್ ಮಾಡಬೇಕಾಗುತ್ತೆ. ಚೆಕ್ ಮಾಡಿದ ನಂತರ ಆ್ಯಪ್ ನಿಮ್ಮನ್ನ ಕೇಳುತ್ತೆ ಗಾಡಿನಲ್ಲಿ ಎಲ್ಲವನ್ನೂ ಕೂಡ ಇಟ್ಟಿದ್ದೀರಾ, ಡೋರ್ಗಳೆಲ್ಲ ಕರೆಕ್ಟಾಗಿ ಲಾಕ್ ಆಗಿದೆಯಾ, ರೇರ್ ಡೋರ್ ಆಗಿರ್ಬೋದು, ಫ್ರಂಟ್ ಡೋರ್ ಆಗಿರ್ಬೋದು ಅಥವಾ ಹಿಂದೆ ಡಿಕ್ಕಿ ಆಗಿರ್ಬೋದು ಎಲ್ಲವೂ ಕೂಡ ಕರೆಕ್ಟಾಗಿ ಲಾಕ್ ಹಾಕಿದರೆ ನೀವು ಎಲ್ಲವನ್ನು ಸೆಲೆಕ್ಟ್ ಮಾಡಿ ಕೊನೆಗೆ ಗಾಡಿ ಲಾಕ್ ಆಪ್ಷನ್ನ ಕೇಳುತ್ತೆ. ಆ ಲಾಕ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಲಾಕ್ ಅಂತ ಕೊಟ್ಟರೆ ವಿತಿನ್ 10 ಸೆಕೆಂಡ್ಸ್ ಅಥವಾ 15 ಸೆಕೆಂಡ್ಸಲ್ಲಿ ಕಾರ್ ಲಾಕ್ ಆಗುತ್ತೆ.
ಲಾಕ್ ಆದ ನಂತರ ಕಾರ್ ಲಾಕ್ ಆಗಿದೆಯಾ ಇಲ್ವಾ ಒಂದು ಸಲ ಚೆಕ್ ಮಾಡಿ ಅನ್ನೋದನ್ನು ಕೇಳುತ್ತೆ. ಕಾರ್ ಏನಾದರೂ ಲಾಕ್ ಆಗಿತ್ತು ಅಂದರೆ ನೀವು ಲಾಕ್ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಲಾಕ್ ಆಗಿಲ್ಲ ಅಂದರೆ ಅವರ ಕಾಲ್ ಸೆಂಟ್ರ್ ನಂಬರ್ನ ನಿಮ್ಗೆ ಅಲ್ಲೇ ಡಿಸ್ಪ್ಲೇ ಮಾಡುತ್ತೆ. ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕಾರ್ ಲಾಕ್ ಆಗಿಲ್ಲ ಅಂತ ಇನ್ಫಾರ್ಮ್ ಕೂಡ ಮಾಡ್ಬೋದು. ಮೇ ಬಿ ಈ ಒಂದು ವಿಡಿಯೋದಲ್ಲಿ ನೀವು ರೆಂಟಲ್ ಕಾರ್ಗಳನ್ನ ಹೇಗೆ ಯೂಸ್ ಮಾಡೋದು ಮತ್ತು ಈ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಹಾಕಿ. ನಾನು ಆದಷ್ಟು ಎಲ್ಲ ಕಮೆಂಟ್ಗಳಿಗೂ ಕೂಡ ರಿಪ್ಲೈನ ಮಾಡ್ತೀನಿ.